ಒಂದು ಹಳ್ಳಿಯಲ್ಲಿ ಗುಬ್ಬಿ ಮತ್ತು ಕಾಗೆ ಎಂಬ ಎರಡು ಹಕ್ಕಿಗಳು ಸ್ನೇಹಿತರಾಗಿದ್ದವು. ದಿನದ ಕಳೆಯೂ ಅವು ಒಂದೇಗೂಡುವ, ಆಟವಾಡುವ, ಅಣ್ಣಾತಂಗಿಯರಂತೆ ಜೀವಿಸುತ್ತಿದ್ದವು. ಒಂದು ದಿನ ಹಳ್ಳಿಯ ದಡದ ಮರವೊಂದರಲ್ಲಿ ಕಾಗೆಯು ಗುಬ್ಬಿಗೆ ಹೇಳಿತು, ಗುಬ್ಬಿ, ನಾವು ಒಟ್ಟಿಗೆ ಒಂದು ಮನೆ ಕಟ್ಟೋಣ, ಗಾಳಿ ಮಳೆ ಬಂದ್ರೂ ಸುರಕ್ಷಿತವಾಗಿರೋಣ. ಗುಬ್ಬಿಗೆ ಸಂತೋಷವಾಯಿತು. ಅವರು ಒಟ್ಟಿಗೆ ಎಲೆ, ಕೊಂಬೆ, ಹುಲ್ಲು ಕಟ್ಟಿ ಸುಂದರ ಗೂಡು ಮಾಡಿಕೊಂಡರು. ದಿನಗಳು ಚೆನ್ನಾಗಿಯೇ ಸಾಗುತ್ತಿದ್ದವು. ಒಂದು ದಿನ ತೀವ್ರ ಗಾಳಿಯು ಮಳೆ ಬಂತು. ಎಲ್ಲರೂ ಗಡಿಬಿಡಿಯಾದರು. ಗುಬ್ಬಿ ಕಾಗೆಯ ಗೂಡು ಗಾಳಿಯಲ್ಲಿ ಹಾರಿಹೋಯಿತು. ಅವು ದುಃಖಿತರಾದವು. ಆದರೆ ಕಾಗೆಯು ಧೈರ್ಯವಿಟ್ಟು ಹೇಳಿತು, ಗುಬ್ಬಿ, ನಾವು ಮತ್ತೆ ಕಟ್ಟಬಹುದು. ನಾವು ಒಟ್ಟಿಗೆ ಇದ್ದರೆ ಏನು ಕಷ್ಟ ಬಂದ್ರೂ ಸಮರ್ಥಿಸಿಕೊಳ್ಳಬಹುದು. ಅವರು ಮತ್ತೆ ಹೊಸ ಗೂಡು ಕಟ್ಟಿದರು. ಈ ಬಾರಿ ಗಟ್ಟಿಯಾಗಿತ್ತದು. ಮಳೆಗಾಲ ಬಂದರೂ ಗೂಡು ಸುರಕ್ಷಿತವಾಗಿತ್ತು. ಅವನಿಬ್ಬರ ಸ್ನೇಹ ದಿನದಿಂದ ದಿನಕ್ಕೆ ಬಲಪಟ್ಟುಕೊಂಡಿತು. ಅವರು ಕಲಿತ ಪಾಠ: ಸ್ನೇಹ ಮತ್ತು ಸಹಕಾರವೇ ಬದುಕಿನ ಬೆಲೆಬಾಳುವ ಸಂಪತ್ತು. ಕಾಗೆ ಮತ್ತು ಗುಬ್ಬಿಯ ಕತೆ. ಒಂದು ಹಳ್ಳಿ ಹೊಲದಲ್ಲಿ ಕಾಗೆ ಮತ್ತು ಗುಬ್ಬಿಯು ಒಟ್ಟಿಗೆ ಸ್ನೇಹದಿಂದ ವಾಸಿಸುತ್ತಿದ್ದರು. ಎರಡು ಪಕ್ಷಿಗಳು ಸ್ವತಃ ಪ್ರಜ್ಞೆಯಿಂದ, ಶ್ರಮದಿಂದ ಬದುಕುತ್ತಿದ್ದವು. ಗುಬ್ಬಿಗೆ ಬೀಜ ತಿನ್ನುವುದು ಇಷ್ಟ, ಕಾಗೆಗೆ ಹಣ್ಣು ಕಾಯಿ ತಿನ್ನುವುದು ಇಷ್ಟ. ಆದರೆ ಅವರ ಸ್ನೇಹದಲ್ಲಿ ಯಾವುದೇ ಭೇದಭಾವ ಇರಲಿಲ್ಲ. ಪ್ರತಿಯೊಂದು ದಿನವೂ ಅವರು ಬೆಳಿಗ್ಗೆಯೂ ಸಂಜೆಗೂ ಭೇಟಿಯಾಗಿ ಹಸಿರು ಹೊಲಗಳ ನಡುವೆ ಆಟವಾಡುತ್ತಿದ್ದರು. ಒಂದು ದಿನ ಗುಬ್ಬಿ ತನ್ನ ಹಕ್ಕಿಯ ಹಕ್ಕನ್ನು ನಡುಗುತ್ತಾ ಕಾಗೆಯ ಬಳಿ ಬಂತು. ಸ್ನೇಹಿತನೇ, ಈ ವರ್ಷ ಮಳೆ ಕಡಿಮೆ. ನನಗೆ ಆಹಾರ ಹುಡುಕೋದು ಬಹಳ ಕಷ್ಟವಾಗಿದೆ ಎನ್ನುತ್ತೆ ಗುಬ್ಬಿ ಕಣ್ಣೀರು ಹಾಕಿತು. ಕಾಗೆ ಮೃದುವಾಗಿ ನಗುತ್ತಾ ಹೇಳಿತು, ಏನು ಗಬ್ಬಿ, ನಾನು ಇಲ್ಲಿದ್ದೀನಲ್ಲ. ನಾನೇನು ಸ್ನೇಹವನ್ನು ಮರೆತೇನು? ನಾನು ನಿನ್ನಿಗೆ ಆಹಾರ ತಂದುಕೊಡುತ್ತೇನೆ. ಆ ದಿನದಿಂದ ಕಾಗೆ ದಿನವೂ ಹತ್ತಿರದ ಹಳ್ಳಿಯ ಹಣ್ಣು ಕಾಯಿಗಳನ್ನು ತರುತ್ತಿದ್ದಿತು. ಗುಬ್ಬಿ ಸಂತೋಷದಿಂದ ಆಹಾರವನ್ನು ತಿನ್ನುತ್ತಿತ್ತು. ಕಾಲ ಕಳೆದಂತೆ ಹಳ್ಳಿಗೆ ಬೊಣ ಬಂತು. ಎಲ್ಲ ಹಳ್ಳಿಯವರು ಊಟದ ಕೊರತೆಯಿಂದ ಬಳಲತೊಡಗಿದರು. ಕಾಗೆಯಿಗೂ ಆಹಾರ ಕಂಡುಹಿಡಿಯುವುದು ಕಷ್ಟವಾಯಿತು. ಆಗ ಕಾಗೆಯ ಹೊಸ ಯೋಚನೆ ಬಂತು. ಅದು ಗುಬ್ಬಿಯ ಹತ್ತಿರ ಬಂದು ಹೇಳಿತು, ನಮಗೂ ನಮ್ಮ ಕುಟುಂಬಕ್ಕೂ ಊಟದ ಕೊರತೆಯಾಗುತ್ತಿದೆ. ನಾವು ಒಂದಾಗಿ ಕೆಲಸ ಮಾಡಿದರೆ ಪರಿಹಾರ ಸಿಗಬಹುದು. ಬನ್ನ, ನಾವು ಒಂದು ಬೀಜದ ತೋಟವನ್ನು ಬೆಳೆಸೋಣ. ಗುಬ್ಬಿಗೆ ಆಲೋಚನೆ ಇಷ್ಟವಾಯಿತು. ಎರಡು ಹಕ್ಕಿಗಳು ಸೇರಿ ಹಳ್ಳಿಯ ಕೊನೆಗೆ ಒಂದು ಬಣಂತಿ ಜಮೀನಿನಲ್ಲಿ ಬೀಜಗಳನ್ನು ನೆಡಿದವು. ದಿನಕ್ಕೆ ದಿನ ತೊಟ್ಟು ಬೆಳೆದು ಹಸಿರು ತೋಟವಾಯಿತು. ಹಣ್ಣುಗಳು ಬೆಳೆದವು, ಬೀಜಗಳು ಪೂರೈಸಿದವು. ಆಗ ಗುಬ್ಬಿ ಕಾಗೆಯ ಹತ್ತಿರ ಬಂದು ಹೃದಯಪೂರ್ವಕವಾಗಿ ಹೇಳಿತು, ನೀನು ನನ್ನ ಸಂಕಷ್ಟದಲ್ಲಿ ಸಹಾಯ ಮಾಡಿದ್ದೆ. ನಾನು ಎಂದಿಗೂ ಮರೆಯುವುದಿಲ್ಲ.